ಸುಸ್ತಾಗ್ತಾ ಇತ್ತು. ಸೊ ಹೋಗಿ ಸೊ ಕಾನ್ಸ್ಟೆಂಟಾಗಿ ಇರಬೇಕು ಅಂತ ಅಂದರೆ ಏನು ಮೀನಮ್ಮ? ಹಾಂ, ಓಕೆ, ಥ್ಯಾಂಕ್ ಯು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ನಾನು ಪಾಪು ಇಬ್ಬರೇ ಇದ್ವಿ. ಅತ್ತೆ ಚಾಕ್ಲೇಟ್ ಕೊಡಿಸು ಅಂತ ಇಲ್ಲ. ಸೊ ಕಾರಲ್ಲಿ ಹೋಗೋಣವಾ ಅಂತಂದರೆ ಹೋಗೋಣ ಅಂತಂದು ಫಸ್ಟ್ ಟೈಮ್ ಒಬ್ಬಳೇ ಕರೆಕ್ಟಾಗಿ ಕಾರ್ ತೆಕ್ಕೊಂಡು ಹೋಗಿದ್ದೆ. ನಮ್ಮ ಅಮ್ಮನ ಒಂದು ಸ್ವಲ್ಪ ಏನೋ ಗೇರ್ದೇನೋ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ, ಮಧ್ಯದಲ್ಲಿ ಆಫ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಒಬ್ಬಳೇ ಏನೋ ಒಂದು ಮಾಡ್ಕೊಂಡು ಹೋಗಿ ಅವಳು ಚಾಕ್ಲೇಟ್ ಕೊಡ್ಸ್ಕೊಂಡು ಬಂದೆ. ನನಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಕೂಡ ಎಷ್ಟು ಆಕಸ್ಮಿಕ ಅಂದರೆ ಸಮಥಿಂಗ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಥರ ಆಯಿತು. ಹೋಗಿದ್ವಿ, ದೇವ್ರ ದರ್ಶನ ಆಯಿತು. ಆವಾಗ ದೇವ್ರನ್ನ ಬೇಡ್ಕೊಂಡಿದ್ದೆ, ಅಮ್ಮ ತಾಯಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನಂಗೆ ಒಳ್ಳೆ ಪರ್ಸೆಂಟೇಜ್ ಕೊಡು, 95 ಮೇಲೆ ಬರಲಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದೆ. ನೆಕ್ಸ್ಟ್ ಡೇನೇ ರಿಸಲ್ಟ್ ಐ ಸ್ಕೋರ್ಡ್ 96. ನೀವೆಲ್ಲ ಸ್ಟಡಿ ವ್ಲಾಗ್ ಮಾಡಿ, ನಾನು ಸ್ಟಡಿನೇ ಮಾಡ್ತಲ್ಲ, ಹೆಂಗೆ ವ್ಲಾಗ್ ಮಾಡಲಿ ನಾನು? ಹಾಗಾಗಿ ಸ್ಟಡಿ ವ್ಲಾಗ್ ಕೂಡ ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಅಂತ ಅಂದರೆ ದಟ್ ವಾಸ್ ಪಾಂಡಿಚೇರಿ ಟ್ರಿಪ್. ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹೆಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ದಟ್ 2025 ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ಹಾಗಾಗಿ ನಿಮಗಾಗಿ ಈ ಒಂದು ವ್ಲಾಗ್. ಸೊ ಟೆಲಿಂಗ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 2025. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಜಾನಿಂದ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಆಲ್ ಓವರ್ ಈ ವರ್ಷ ಹೆಂಗಿತ್ತು ಅಂದರೆ ಸ್ಟಾರ್ಟಿಂಗ್ 6 to 7 ಮಂತ್ಸ್ ತುಂಬ ಎನರ್ಜಿಟಿಕ್ ಆಗಿತ್ತು. ಆ್ಯಂಡ್ ತುಂಬ ಕಲ್ತಿದ್ದೀನಿ ಹೊಸದು ಮೆಡಿಟೇಷನ್, ಪ್ರಾಪರ್ ಮೆಡಿಟೇಷನ್ ಹೆಂಗೆ ಮಾಡೋದು, ಆ್ಯಂಡ್ ಎಲ್ಲ ಯೂನಿವರ್ಸ್ ಅದೆಲ್ಲ, ಯೋಗ, ಮ್ಯಾನಿಫೆಸ್ಟೇಷನ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿತೆ. ಆ್ಯಂಡ್ ಲಾಸ್ಟ್ 4 to 5 ಮಂತ್ಸ್ ಅದು ತುಂಬ ಡಲ್ ಆಗೋಗ್ಬಿಟ್ಟೆ. ನಾನು ವರ್ಕೌಟ್ ಮಾಡೋಕ್ಕಾಗಲಿ ಅಥವಾ ಒಂದು ಏನಂತಾರೆ ಹೆಲ್ದಿ ಡಯಟ್ ಮಾಡೋಕ್ಕಾಗಲಿ ಏನೂ ಆಗಲೇ ಇಲ್ಲ. ಕೊನೆಗೆ ಹರಿಬರಿ ಆಗೋಯಿತು. ಸೊ ಅದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಬರ್ತೀನಿ, ಏನೇನು ಅಚೀವ್ಮೆಂಟ್ ಮಾಡಿದೆ. ಆ್ಯಂಡ್ ನನ್ನ ವಿಷನ್ ಬೋರ್ಡ್ ಬಗ್ಗೆ ಕೂಡ ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ. ಸೊ ಫಸ್ಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಂತ್ಲಿ ವೈಸ್ ನಾನು ಹೇಳೋದಾದರೆ A few minutes later. ಸೊ ಜಾನ್ ಮಂತ್ ಚೆನ್ನಾಗಿತ್ತು. ನಾನು ಮಾಡಲಿಂಗ್ ಕ್ಲಾಸಸ್ ಕೂಡ ಹೋಗ್ತಾ ಇದ್ದೆ. ಯಾವಾಗ್ಲೂ ಫುಲ್ ಫಿಟ್ನೆಸ್ ಕಡೆ ಫೋಕಸ್ ಮಾಡ್ತಾ, ವರ್ಕೌಟ್ ಎಲ್ಲ ಮಾಡ್ತಾ, ಮೆಡಿಟೇಷನ್ ಎಲ್ಲ ಮಾಡ್ತಾ ಇದೆ. ಏನಕ್ಕೆ ಅಂತಂದರೆ ನನಗೆ ಮಾರ್ಚಲ್ಲಿ ಎಕ್ಸಾಮ್ ಇತ್ತು. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂದರೆ ಮೇಯ್ನ್ಲಿ ನನಗೇನಂದರೆ ಮೈಂಡು ನನಗೆ ಕಾನ್ಸ್ಟೆಂಟ್ ಆಗಿರಬೇಕು, ಪೀಸ್ಫುಲ್ ಆಗಿರಬೇಕು. ಸೊ ಕಾನ್ಸ್ಟೆಂಟ್ ಆಗಿರಬೇಕು ಅಂತ ಅಂದರೆ ಏನು ಮೀನಮ್ಮ? ಹಾಂ, ಓಕೆ, ಥ್ಯಾಂಕ್ ಯು. ಓಕೆ, ಮೈಂಡ್ ಮೆಡಿಟೇಷನ್ ಆ್ಯಂಡ್ ವರ್ಕೌಟ್ ಮಾಡಲೇಬೇಕಿತ್ತು. ಹೆಲ್ತಿ ಫುಡ್ಸ್ ಕೂಡ ತಿನ್ನಬೇಕಾಗಿತ್ತು. ಇಲ್ಲ ಅಂತ ಅಂದರೆ ನನಗದು ಏನೇ ಓದಿದ್ರು ತಲೆಯಲ್ಲಿ ಇರ್ತಾಯಿರಲಿಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತಾಯಿರಲಿಲ್ಲ. ಅದು ಯೋಗಿಕ್ ಪ್ರಕಾರ ಕೂಡ ಅದು ನಿಜ ಅಲ್ವಾ? ನಮ್ಮ ಮೈಂಡ್ ಫುಲ್ ಪೀಸ್ಫುಲ್ ಆಗಿರಬೇಕು. ಮೆಡಿಟೇಷನ್ ಏನಕ್ಕೆ ಮಾಡ್ತೀವಿ? ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲ ಪೀಸ್ಫುಲ್ ಆಗಿರಲಿ, ಆ್ಯಂಡ್ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಆ ಥರ ಎಲ್ಲ ಆಗಿತ್ತು. ಫಸ್ಟ್ 3 ಮಂತ್ಸ್ ಆ್ಯಂಡ್ ನನಗೆ ಅದೇ ಟೈಮಲ್ಲಿ ಜಾನ್ ಮಂತಲ್ಲಿ ನಮಗೆ ಸರಸ್ವತಿ ಪೂಜೆ ಇತ್ತು ನನ್ನ ಕಾಲೇಜಲ್ಲಿ, ಪ್ರೀ ಯೂನಿವರ್ಸಿಟಿ ನಾನು ಎಲ್ಲಿ ಓದಿದ್ನೋ ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ನಮ್ಮದು ಕಾಲೇಜ್ ಫೇರ್ವೆಲ್ ಇತ್ತು. ಎಲ್ಲ ಚೆನ್ನಾಗೇ ಆಯಿತು. ಫ್ರೆಂಡ್ಸ್ ಜೊತೆ ಫೇರ್ವೆಲ್ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹೋಗಿ ಎಂಜಾಯ್ ಎಲ್ಲ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ ಆಗಿ 2 ಡೇಸ್ಗೆ ಎಕ್ಸಾಮ್ ಕೂಡ ಚೆನ್ನಾಗೇ ಮಾಡಿದೆ. ಆ್ಯಂಡ್ ಎಕ್ಸಾಮ್ ಆಗಿ 2 ಡೇಸ್ಗೆ ನಾವು ಮುಂಬೈಗೆ ಹೋಗಬೇಕಾಗಿತ್ತು. ಶಿರಡಿಗೆ ಹೋಗಿ ನಂದು ನೇಲ್ ಆರ್ಟ್ ಪ್ರಾಡಕ್ಟ್ಸ್ ಕೂಡ ಶಾಪ್ ಮಾಡಬೇಕಾಗಿತ್ತು, ಶಾಪಿಂಗ್ ಎಲ್ಲ ಇತ್ತು. ಸೊ ಆವಾಗ ಅಲ್ಲೂ ಹೋಗಿದ್ವಿ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಅಂತ ಅಂದರೆ ಇದು ಮುಂಬೈ ಟ್ರಿಪ್. ನಾನು, ಅಪ್ಪ, ಅಮ್ಮ. ಸೊ ಇಲ್ಲಿ ನಾನು ಫೋಟೋಸ್ ಹಾಕಿರ್ತೀನಿ, ನೀವು ನೋಡ್ಬೋದು. ಅದು ಕೂಡ ಹೋಗಿದ್ದೆ. ತುಂಬ ಖುಷಿ ಆಯಿತು, ಯಾಕೆಂದರೆ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಕೂಡ ಈ ವರ್ಷ ಆಯಿತು. ಅದಾದಮೇಲೆ ಒಂದು ಪವಾಡ ಏನು ಅಂತ ಹೇಳಲೇಬೇಕು. ಕಣ್ಣಲ್ಲಿ ಏನೋ ಧೂಳು ಬಿತ್ತು. A little longer than a few minutes later. ಅದಾದಮೇಲೆ ಯುಗಾದಿ ಹಬ್ಬ ಆದಮೇಲೆ ನನಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಕೂಡ ಎಷ್ಟು ಆಕಸ್ಮಿಕ ಅಂದರೆ
ಸಮಥಿಂಗ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಥರ ಆಯಿತು. ಏನಕ್ಕೆ ಅಂತ ಅಂದರೆ, ಸೊ ನಾನು ಇದೇ ಟೈಮಲ್ಲಿ ರಜಾ ಬಂದ ತಕ್ಷಣ ನಾನು ನಮ್ಮ ಫ್ರೆಂಡ್ಸ್ 3 ಜನನು ಯೋಗ ಕ್ಲಾಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಯೋಗ ಕ್ಲಾಸ್ಗೆ ಹೋಗಿ ಅವತ್ತು ನಮ್ಮಮ್ಮ ಎಲ್ಲ ಗೌಡ್ಗೆರೆ ಚಾಮುಂಡೇಶ್ವರಿ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ ಅಂತ. ನನಗೆ ಅದೇ ಟೈಮ್ಗೆ 5:30 7 ಗಂಟೆ ತನಕ ಇರೋದು ನಮ್ಮದು ಯೋಗ ಕ್ಲಾಸು. ಹಾಗಾಗಿ ನಮ್ಮಮ್ಮ ನೀನು ಬೇಡ, ನೀನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಹಂಗೂ ಯೋಗ ಕ್ಲಾಸ್ ಮುಗಿದ ತಕ್ಷಣ ಬೇಗ ಬೇಗ ಬಂದ್ಬಿಟ್ಟು ನಮ್ಮಮ್ಮ ಇನ್ನೂ ರೆಡಿ ಆಗ್ತಾಯಿದ್ರು. ಏನೋ ಸರ್ ಅಮ್ಮ ನಾನು ಬರ್ತೀನಿ ಪ್ಲೀಸ್ ಅಂತ ಹೇಳಿ ನಾನು ರೆಡಿ ಆದ ತಕ್ಷಣ ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವ್ರ ದರ್ಶನ ಆಯಿತು. ಆವಾಗ ದೇವ್ರನ್ನ ಬೇಡ್ಕೊಂಡಿದ್ದೆ, ಅಮ್ಮ ತಾಯಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನಂಗೆ ಒಳ್ಳೆ ಪರ್ಸೆಂಟೇಜ್ ಕೊಡು, 95 ಮೇಲೆ ಬರಲಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದೆ. ನೆಕ್ಸ್ಟ್ ಡೇನೇ ರಿಸಲ್ಟ್ ಐ ಸ್ಕೋರ್ಡ್ 96. ಸೊ ಐ ವಾಸ್ ಸೊ ಹ್ಯಾಪಿ. ಆವಾಗ ಲೈಫಲ್ಲೇ ನಮ್ಮ ಅಪ್ಪ ಅಮ್ಮ ಅಷ್ಟು ಖುಷಿಯಾಗಿರಲಿಲ್ಲ. ನಮ್ಮಮ್ಮ ಬಂದು ಅವತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ನಡೀತಾ ಇತ್ತು. ಸೊ ಎಲ್ಲ ರಿಯಾಲಿಟಿ ಝೀ ಕನ್ನಡ ಆ್ಯಂಡ್ ಕಲರ್ಸ್ ಕನ್ನಡ ರಿಯಾಲಿಟಿ ಶೋಸ್ ನಮ್ಮಪ್ಪನೇ ಮೇಕಪ್ ಆರ್ಟಿಸ್ಟ್ ಹೆಡ್ ಅದನ್ನೆಲ್ಲ ನೋಡ್ಕೊಳ್ಳೋದು. ಸೊ ಅವತ್ತು ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಮನೆ ಹತ್ರನೇ ಇರೋದು ಅಕ್ಷಯ್ ಸ್ಟುಡಿಯೋ. ಸೊ ಹೋಗಿ ಎಲ್ಲರಿಗೂ ಆರ್ಟಿಸ್ಟ್ಗೆಲ್ಲ ನನ್ನ ಮಗಳು ಸ್ಕೋರ್ ಮಾಡಿದ್ದಾಳೆ ಅಂತ ಹೇಳಿ ನಮ್ಮಮ್ಮ ಫುಲ್ ಖುಷಿಯಾಗಿ ಎಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ರು. ನನ್ನ ಕೈಯಿಂದನೇ ಎಲ್ರಿಗೂ ಕೊಡಿಸಿದ್ರು. ಸೊ ಅದು ಕೂಡ ಒಂದು ಹ್ಯಾಪಿ ಮೆಮೊರಿ. ನಾನು ಹೇಳ್ತಾ ಅಲ್ವಾ, ವರ್ಷದ ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ಅಮೇಝಿಂಗ್. ನಾನು ಅಂದ್ಕೊಂಡಿದ್ದೆಲ್ಲ ಡಬಲ್ ತ್ರಿಬಲ್ ಆಗಕ್ಕೆ ಬಂತು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅದಾದಮೇಲೆ ಊರಲ್ಲಿದ್ದೆ ಸ್ವಲ್ಪ ದಿನ, ಸ್ವಲ್ಪ ಓದಿ ಎಕ್ಸಾಮ್ ಎಲ್ಲ ಆಗಿತ್ತು, ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿ ಊರಿಗೆ ಹೋಗಿದ್ದೆ. ಆಮೇಲೆ ನನ್ನ ಒಂದು ನೇಲ್ ಆರ್ಟ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅರ್ನ್ ಮಾಡ್ತಾ ಇದ್ದೆ. ಅದು ಒಂದು ಖುಷಿ ಇತ್ತು. ಅದು ನನಗೆ ಎಲ್ಲ ಎಕ್ಸ್ಪೆನ್ಸಸ್ಗೂ ಸಾಲದೇ ಇದ್ರು. ಬಟ್ ಏನೋ ಒಂದು ಫೈನಾನ್ಷಿಯಲಿ ಸ್ಟಾರ್ಟ್ ಮಾಡಿದ್ದು ಈ ವರ್ಷನೇ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅದಾದಮೇಲೆ ಯೋಗದಲ್ಲಿ ತುಂಬ ಆಸನಗಳನ್ನ, ಹೊಸ ಆಸನಗಳನ್ನ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕೂಡ ಇರ್ತಾ ಇದ್ದೆ. ಆ್ಯಂಡ್ ತುಂಬ ಯೋಗ ಮಾಡ್ತಾ ಇದ್ದಿದ್ದರಿಂದ ಮೈಂಡಲ್ಲಾಗಲಿ ಬಾಡಿಗಾಗಲಿ ಟಾಕ್ಸಿಸಿಟಿ ತಗೊಳ್ತಾ ಇರಲಿಲ್ಲ. ಸೊ ಅದು ನನಗೆ ಫುಲ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತು ಯೋಗ ಆ ಟೈಮಲ್ಲಂತೂ. ಅದಾದಮೇಲೆ ಹಬ್ಬಗಳಿದ್ವು ಊರಲ್ಲಿ, ಹಬ್ಬಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ದೆನ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್. ಫೈನಲಿ 2025 ಐ ವಾಸ್ 18 ಗೈಸ್. ಸೊ ಅಂದರೆ ಹೆಂಗೆ ಅಂದರೆ ಲೀಗಲ್ ಆಗ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಇತ್ತು. ಸೊ ಅದಾ 18 ಬರ್ಡೇ ಕೂಡ ಫಸ್ಟ್ ಟೈಮ್ ನಂಗೆ ಹಿಂಗೆ ಬೇಕು ಅಂತ ಹೇಳಿ ಬರ್ಡೇ ಸೆಲೆಬ್ರೇಟ್ ಮಾಡಿಸ್ಕೊಂಡಿದ್ದೆ. ನಂಗೆ ಇದೇ ಥರ ಎಲ್ಲರೂ ಕರಿಬೇಕು ಮನೇಲಿ. ನಂಗೆ ಅದೆಲ್ಲ ತುಂಬ ಇಷ್ಟ. ಮನೆ ಕರೆದು ಡೆಕೋರೇಷನ್ಸ್ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ಟಿಂಗ್ ಅದೆಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಅದು ಕೂಡ ನಮ್ಮಮ್ಮ ಏನೂ ಮಾತಾಡದೆ ಅದನ್ನು ಮಾಡಿಸಿದ್ರು. ಸೊ ಅದನ್ನೆಲ್ಲ ಇಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಮಜಾ ಮಾಡಿದ್ವಿ. ಆ ದಿನ ತುಂಬ ಚೆನ್ನಾಗಿತ್ತು. ಆದಮೇಲೆ ನಂದು ಕಾರ್ ಕಲಿತೆ ಈ ವರ್ಷ. ಐ ಆಮ್ ಸೋ ಹ್ಯಾಪಿ ಗೈಸ್. ಮ್ಯಾನ್ಯುಯಲ್ ಆ್ಯಂಡ್ ಆಟೋಮೆಟಿಕ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಲ್ತಿದ್ದೀನಿ ಅಂತ ಹೇಳಿ. ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಗಾಡಿಗಳು ಇರಲಿಲ್ಲ. ನಮ್ಮ ಮನೇಲಿ 2 ಗಾಡಿ ಇತ್ತು. ಅದು ಒಂದು ನಮ್ಮಮ್ಮ ತೊಗೊಂಡೋಗಿದ್ರು, ಒಂದು ನಮ್ಮ ಅತ್ತಿಗೆ ತೊಗೊಂಡೋಗಿದ್ರು. ನಾನು ಪಾಪು ಇಬ್ಬರೇ ಇದ್ವಿ. ಅತ್ತೆ ಚಾಕ್ಲೇಟ್ ಕೊಡಿಸು ಅಂತ ಇಲ್ಲ. ಸೊ ಕಾರಲ್ಲಿ ಹೋಗೋಣವಾ ಅಂತಂದರೆ ಹೋಗೋಣ ಅಂತಂದು ಫಸ್ಟ್ ಟೈಮ್ ಒಬ್ಬಳೇ ಕರೆಕ್ಟಾಗಿ ಕಾರ್ ತೆಕ್ಕೊಂಡು ಹೋಗಿದ್ದೆ. ಇಲ್ಲಿ ನಾನು ಬೇಕಾದ್ರೆ ಅದನ್ನು ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಅದು ಅಂದರೆ ನಮ್ಮಮ್ಮನ ಒಂದು ಸ್ವಲ್ಪ ಏನೋ ಗೇರ್ಸ್ ಏನೋ ಪ್ರಾಬ್ಲಮ್ ಇತ್ತು. ಒಂಚೂರು ಮಧ್ಯದಲ್ಲಿ ಆಫ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಒಬ್ಬಳೇ ಏನೋ ಒಂದು ಮಾಡ್ಕೊಂಡು ಹೋಗಿ ಅವಳಿಗೆ ಚಾಕ್ಲೇಟ್ ಕೊಡಿಸ್ಕೊಂಡು ಬಂದೆ. ಅದು ಒಂದು ಖುಷಿ ಆಯಿತು. ಆ್ಯಂಡ್ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಪ್ಪ ಯಾರಿಗೂ ಕಾರ್ ಕೊಡೋಲ್ಲ ಅಷ್ಟು ಈಸಿಯಾಗಿ. ಬಟ್ ಅಪ್ಪಂದು ಆಟೋಮೆಟಿಕ್ ಕಾರ್. ಅವ್ರು ಫಸ್ಟ್ ಟೈಮ್ ನಾನು ಕುತ್ಕೊಂಡಿದ್ದೆ, ನಾನು ಕಾರ್ ಓಡಿಸ್ತಾ ಇದ್ದೆ, ನನ್ನ ಪಕ್ಕ ಕುತ್ಕೊಂಡು ನಮ್ಮಪ್ಪ ವೀಡಿಯೋ ಬೇರೆ ಶೂಟ್ ಮಾಡಿದ್ರು. ಅದು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಸೊ ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟ್. ಏನೋ ಒಂದು ನಮ್ಮಪ್ಪಂಗೆ ಸ್ವಲ್ಪ ಭಯ ಇತ್ತೇನೋ ಗೊತ್ತಿಲ್ಲ. ಬಟ್ ಒಟ್ನಲ್ಲಿ ನಾನು ತುಂಬ ಹಿಂಸೆ ಮಾಡೋಕ್ಕೆ ಕಾರ್ ಕೊಟ್ಟರು. ಐ ವಾಸ್ ಸೊ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಯಿತು. ವೆನ್ ವಾಸ್ ದಿಸ್? ಜೂನಲ್ಲೇ ರಿಯೂನಿಯನ್ ಮಾಡಿದ್ವಿ. ಅದಾದಮೇಲೆ ನಾನು ಈ ವರ್ಷ ಒಂದು ಟ್ರಕ್ಕಿಂಗ್ ಹೋಗಲೇಬೇಕು ಅಂತ ಇತ್ತು. ಬಟ್ ತುಂಬ ಟ್ರಕ್ಕಿಂಗ್ಗಳು ಮಾಡಬೇಕು ಅಂತ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಮಾಡಿದ್ದು, ದಟ್ ಈಸ್ ಕೊಡ್ಚಾದ್ರಿ. ಬಟ್ ಅದು ಪ್ರಾಪರ್ ಟ್ರಕ್ಕಿಂಗ್ ಟೈಪ್ ಅಂತ ಏನೂ ಆ ಥರ ಇರಲಿಲ್ಲ. ಫ್ಯಾಮಿಲಿ ಎಲ್ಲರೂ ಹೋಗಿದ್ರಿಂದ, ಸ್ವಲ್ಪ ಎಲ್ಲರೂ ಏಜ್ ಆಗಿರೋರು ಬಂದಿದ್ದರಿಂದ ಟ್ರಕ್ಕಿಂಗ್ ಮಾಡೋಕ್ಕಾಗಲಿಲ್ಲ. ಜೀಪಲ್ಲಿ ಹೋಗಿ ಸ್ವಲ್ಪ ದೂರ ಟ್ರಕ್ಕಿಂಗ್ ಆ ಥರ ಇತ್ತು. ಬಟ್ ಅದು ತುಂಬ ಫನ್ ಆಗಿತ್ತು. ಆ ಟ್ರಿಪ್ ಕೂಡ ಚೆನ್ನಾಗಿತ್ತು. ಸೊ ದೇವಸ್ಥಾನಗಳಿಗೆ ಹೋದ್ವಿ.
ಹೋದ್ವಿ. ಆಮೇಲೆ ನನ್ನ ಸಿಸ್ಟರ್ಸ್ ಜೊತೆ ಎಲ್ಲ ಚೆನ್ನಾಗಿತ್ತು ಆ ಒಂದು ಟ್ರಿಪ್ ಕೂಡ. ಕುಂದಾಪುರ್ ಬೀಚಲ್ಲಿ ಇಟ್ ವಾಸ್ ಅಮೇಝಿಂಗ್. ಬೀಚ್ ವ್ಯೂ ರೆಸಾರ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅದು ಕೂಡ. ನನ್ನ ಯೂಟ್ಯೂಬ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ ಈ ವರ್ಷ. ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಫಸ್ಟ್ ಟೈಮ್ ಮೈ ರಿಸಲ್ಟ್ ಡೇ ವ್ಲಾಗ್ ಅಂತ ಹಾಕಿದಾಗ, ನನ್ನ ಮೈ ರಿಸಲ್ಟ್ ಡೇ ಅಂತ ಹಾಕಿದಾಗ ಆ ಒಂದು ವ್ಲಾಗ್ 1 lakh ವ್ಯೂ ಹೋಗಿತ್ತು. ಅದು ಒಂದು ಹೊಸ ವಿಷಯ ಆ್ಯಂಡ್ ಖುಷಿ ಆಗೋ ವಿಷಯ. ಅದು ಒಂದು ಒಳ್ಳೆ ಸುದ್ದಿ ಈ ವರ್ಷದಲ್ಲಾಗಿದ್ದು. ಆ್ಯಂಡ್ ಫೈನಲಿ ನನ್ನ ಒಂದು ಇಷ್ಟಪಟ್ಟಿದ್ದ ಕಾಲೇಜ್ಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಬಟ್ ಇದು ಆಲ್ರೆಡಿ ನಾನು ಜಾನಲ್ಲೇ ಅಡ್ಮಿಷನ್ ಮಾಡಿಸಿದ್ದೆ ಎಲ್ಲ ಬುಕ್ ಮಾಡಿ, ಯಾಕಂದ್ರೆ ನಮ್ಮಪ್ಪ ಮೈಂಡ್ ಚೇಂಜ್ ಮಾಡಬಾರ್ದು ಅಂತ ಹೇಳಿ. ನಾನು ಇಷ್ಟಪಟ್ಟಿದ್ದ ಕೋರ್ಸೇ ಡಿಗ್ರಿನೇ ಮಾಡಿದೆ, ಡಿಗ್ರಿನೇ ಮಾಡ್ತಾ ಇದ್ದೀನಿ. ದಟ್ ಈಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ಲಸ್ ಈವೆಂಟ್ ಮ್ಯಾನೇಜ್ಮೆಂಟ್. ಅದು ಒಂದು ಹೊಸ ಮತ್ತು ಖುಷಿ ಸುದ್ದಿ. ಆ್ಯಂಡ್ ಆಲ್ಸೋ ಹೊಸ ಕಾಲೇಜ್, ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ತುಂಬ ಎಕ್ಸ್ಪ್ಲೋರ್ ಮಾಡಿದೆ. ನಾನು ಏನೇನು ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇರಲಿಲ್ವೋ ಬಂಕ್ ಮಾಡಿದ್ದೀವಿ, ಫಿಲಮ್ಗೆ ಹೋಗಿದ್ದೀವಿ, ಬಂಕ್ ಮಾಡಿ ಸುತ್ತಾಡಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಬೇಕು ಅನ್ನೋದು ಒಂದು ಆಸೆ ಇತ್ತು, ಈ ವರ್ಷ ಮಾಡಲೇಬೇಕು ಅಂತೇಳಿ. ಸೊ ಫಸ್ಟ್ ಟೈಮ್ ನಮ್ಮಮ್ಮ ಹೆಂಗೆ ಏನು ಅಂತ ಗೊತ್ತಿಲ್ಲ, 2 ಸತಿ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಕಳಿಸಿದ್ರು. ಅದು ಕೂಡ ಸಖತ್ ಖುಷಿ ಆಗ್ತಾ ಇದೆ ನನಗೆ. ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಅಂತ ಅಂದರೆ ದಟ್ ವಾಸ್ ಪಾಂಡಿಚೇರಿ ಟ್ರಿಪ್. ಸೊ ಅದು ತುಂಬ ಚೆನ್ನಾಗಿತ್ತು, ಫನ್ ಆಗಿತ್ತು. ಆ್ಯಂಡ್ ಪಾಂಡಿಚೇರಿ ಏನೂ ಅಷ್ಟು ಚೆನ್ನಾಗಿಲ್ಲ ನೋಡೋಕ್ಕೆ, ಬಟ್ ಫ್ಯಾಮಿಲಿ ಜೊತೆ ಇದಕ್ಕೆ ವಿ ಹ್ಯಾಡ್ ಅ ಲಾಟ್ ಆಫ್ ಮೆಮೊರಿ. ಸೊ ಐ ಡೋಂಟ್ ರೆಕಮೆಂಡ್ ಪಾಂಡಿಚೇರಿ, ಬಟ್ ಅಲ್ಲಿ ಕೆಫೇಸ್ ಎಲ್ಲ ಅಸ್ಥೆಟಿಕ್ಕಾಗೆಲ್ಲ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಗೋ ಕೆಫೇಸ್ ಅಷ್ಟೇ, ಎಕ್ಸ್ಪ್ಲೋರ್ ಮಾಡಬೇಕು ಕೆಫೇಸು ಆ ಥರ ಅಂದರೆ ಯು ಕ್ಯಾನ್ ಗೋ. ನಮ್ಮ ಕಾಲೇಜಲ್ಲಿ ಓಣಮ್ ಮಾಡಿದ್ವಿ, ಆವಾಗ ಅದರಲ್ಲಿ ನಾನು ಕಿಚನ್ ಟೀಮಲ್ಲಿದ್ದೆ, ಕುಕ್ಕಿಂಗ್ ಎಲ್ಲ ಮಾಡ್ತಾ ಇರೋದು. ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್, ಕುಕ್ಕಿಂಗ್ ಕಲಿತೆ. ಆ್ಯಂಡ್ ಏನಾಯಿತು ಲಾಸ್ಟಲ್ಲಿ ಅಂತ ಅಂದರೆ ಕಾಲೇಜೆಲ್ಲ ಎಂಜಾಯ್ಮೆಂಟ್ ಆಯಿತು. ಎಕ್ಸಾಮ್ ಟೈಮ್, ಪ್ರಾಪರ್ ಎಕ್ಸಾಮ್ ದಿನಾನೇ ನನ್ನ ಕಾಲಿಗೆ ಹಿಂಗೆ ಫ್ರ್ಯಾಕ್ಚರ್ ಆಯಿತು. ಹಾಗಾಗಿ ಅಲ್ಲಿಂದ ಸ್ವಲ್ಪ ಇದಾಯಿತು. ಆ್ಯಂಡ್ ಏನು ಕಾಲೇಜ್ ನನಗೆ ಲಾಸ್ಟ್ ಮಂತಲ್ಲಿ ವರ್ಕೌಟು ಆ್ಯಂಡ್ ಹೆಲ್ದಿ ಫುಡ್ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ನನ್ನ ಕಾಲೇಜ್ ಬೆಳಗ್ಗೆ 8:45 to 4:45. ಸೊ ಏನಾಗ್ತಾಯಿತ್ತು ಅಂದರೆ ನಾನು ಬೆಳಗ್ಗೆ ಬೇಗ ಎದ್ದೋಳಕ್ಕೆ ಸುಸ್ತಾಗ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು, ನಮ್ಮ ಅದಕ್ಕೆ ಮಾಡೋರು ಅದನ್ನು ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಬರೋಷ್ಟರಲ್ಲಿ ಸಂಜೆ ಆಗೋದು. ಅದು ಇದು ಕೆಲಸ ಅಂದ್ಕೊಂಡು ಬರೋಷ್ಟರಲ್ಲಿ 6 ಗಂಟೆ 7 ಗಂಟೆ ಆಗೋದು. ಫುಲ್ಲು ಸುಸ್ತಾಗ್ತಾಯಿದೆ, ಜಿಮ್ಗೂ ಹೋಗೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಆಯಿತು. ಬಟ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಹಾಗಾಗಿ ಅದು ಆಗ್ತಾ ಇರಲಿಲ್ಲ. ಆ್ಯಂಡ್ ಏನಂದರೆ ಒಂದೊಂದು ಸತಿ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಮನೇಲಿ ನಮ್ಮ ಅದಕ್ಕೆ ಮಲ್ಕೊಂಡಿರೋರು, ನಾನು ಲೇಟಾಗಿ ಎದ್ದೊಳ್ತಾ ಇದ್ದೆ. ಹಾಗಾಗಿ ಸೊ ಮನೆ ಹೊರಗಡೆ ಜಾಸ್ತಿ ತಿನ್ನೋದು ಸ್ಟಾರ್ಟ್ ಆಗ್ಬಿಡ್ತು. ಅಲ್ಲಿ ಕ್ಯಾಂಟೀನ್ಸ್, ಇವಾಗ ನನ್ನ ಸ್ಕೂಲಲ್ಲಾಗಲಿ ಅಥವಾ ನನ್ನ ಕಾಲೇಜಲ್ಲಾಗಲಿ ಕ್ಯಾಂಟೀನ್ಸ್ ಇರಲಿಲ್ಲ. ಸೊ ಜಂಕ್ ತುಂಬ ಅವಾಯ್ಡ್ ಆಗ್ತಾಯಿತ್ತು. ಬಟ್ ಏನಾಗ್ತಾಯಿತ್ತು ಇಲ್ಲಿ ಅಂತ ಅಂದರೆ ಇಲ್ಲೆಲ್ಲ ಕ್ಯಾಂಟೀನ್ ಕಲರ್ ಅಪ್ಪ ಎಷ್ಟು ಏನು ತಿಂತ್ಯ. ಆಮೇಲೆ ನಮ್ಮ ಯೂನಿವರ್ಸಿಟಿ ಪಕ್ಕನೇ ಸುಟ್ಟಾಗಲ್ಲಿ ಅಂತ ಇತ್ತು, ಅಲ್ಲಿ ಹೆವಿ ಜಂಕು. ಸೊ ಯೂಸ್ ಟು ಎಂಜಾಯ್ ದೋಸ್ ಈಟಿಂಗ್ ಎರಾ. ತುಂಬ ತಿಂತಾ ಇದ್ದೆ ಅವಾಗ. ಆ್ಯಂಡ್ ವೇ ಟು ಗೇನ್ ಆದೆ. ಆ್ಯಂಡ್ ನನಗೆ ಈ ಸತಿ ಆನೆಸ್ಟ್ಲಿ ನನ್ನ ಸೆಕೆಂಡ್ PU ಅಲ್ಲಿ ಸ್ಕೋರ್ ಮಾಡಿದಷ್ಟು, ಓದ್ದಷ್ಟು, ಶ್ರಮ ಪಟ್ಟದಷ್ಟು ಈ ಸೆಮ್ಮಲ್ಲಿ ಮಾಡಲಿಲ್ಲ. ಬಿಕಾಸ್ ಅದೇ ಟೈಮಲ್ಲೇ ನನ್ನ ಕಾಲು ಮುರಿದೋಯ್ತು. ಆ್ಯಂಡ್ ನನಗೆ ವರ್ಕೌಟು ಹೆಲ್ತಿ ಫುಡ್ ತಿನ್ನಲಿಲ್ಲ ಅಂದರೆ ಏನೇ ಓದಿದ್ರು ಅದೊಂಥರ ಅದೇ ಅಪ್ಸೆಟ್. ಅಯ್ಯೋ ಕಾಲಿಂಗ್ ಆಗೋಯ್ತಲ್ಲ, ಈಗ 1.5 ತಿಂಗಳು ರೆಸ್ಟ್ ತೊಗೋಬೇಕಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲೇ ನನಗೆ ಓದೋಕ್ಕಾಗ್ತಾ ಇರಲಿಲ್ಲ. ಸೊ ಏನು ಮಾಡ್ತಾಯಿದ್ದೆ, ಸುಮ್ಮನೆ ಮಲ್ಕೊಳ್ತಿದ್ದೆ ಅಷ್ಟೇ. ಫಿಲಮ್ ನೋಡೋದು ಇಲ್ಲ ಮಲ್ಕೊಳ್ಳೋದು ಅಷ್ಟೇ, ಇನ್ನೇನು ಮಾಡ್ತಾಯಿರಲ್ಲ, ತಿಂತಾಯಿದ್ದೆ ಮಲ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ಈ ಒಂದು ಸೆಮ್ ಚೆನ್ನಾಗಿ ಮಾಡಿಲ್ಲ. ಐ ಹೋಪ್ ಸೊ ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗ್ತೀನಿ ಅಷ್ಟೇ. ಸ್ಟಡಿ ವ್ಲಾಗ್ ಮಾಡಿ ನಾನು ಸ್ಟಡಿನೇ ಮಾಡ್ತಲ್ಲ, ಹೆಂಗೆ ವ್ಲಾಗ್ ಮಾಡಲಿ ನಾನು? ಹಾಗಾಗಿ ಸ್ಟಡಿ ವ್ಲಾಗ್ ಕೂಡ ಮಾಡಿಲ್ಲ. ಬಟ್ ಕಮ್ಮಿಂಗ್ ಸೆಮಿಸ್ಟರ್ಸಲ್ಲಿ ನನ್ನ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಆ್ಯಂಡ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಹೇಗಿದೆ, ಸೊ ಏನೇನು ಬೆನಿಫಿಟ್ಸ್ ಅನ್ನೋದೆಲ್ಲ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ನಿಮಗೆ. ಬಟ್ ಓವರಾಲ್ ದಿಸ್ ಇಯರ್ ಹೇಳಬೇಕಂದ್ರೆ 60% ಚೆನ್ನಾಗಿತ್ತು, 40% ಚೆನ್ನಾಗಿರಲಿಲ್ಲ. ಆ್ಯಂಡ್ ಆಲ್ಸೋ ಇನ್ ದಿಸ್ ಇಯರ್ ಐ ಹ್ಯಾಡ್ ಸಮ್ ಹಾರ್ಟ್ ಬ್ರೇಕ್ಸ್ ಆ್ಯಂಡ್ ಇಟ್ಸ್ ಫೈನ್. ನಾವು ಅಟ್ ದ ಎಂಡ್ ಆಫ್ ದ ಡೇ ನಾವು ಹ್ಯೂಮನ್ ಬೀಯಿಂಗ್, ನಮ್ಗೆ ಎಲ್ಲ ಥರದ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ. ಆ್ಯಂಡ್ ಐ ರೆಸ್ಪೆಕ್ಟ್ ದಟ್ ಇಟ್ಸ್ ಫೈನ್. ಬೇಜಾರಾಗೋದು, ಅಳೋದು, ಇಟ್ಸ್ ಕಂಪ್ಲೀಟ್ಲಿ ಫೈನ್. ಬಟ್ ಅಲ್ಲೇ ಸ್ಟಕ್ ಆಗಬಾರ್ದು, ಅದು ಒಂದೇ ಒಂದು. ಸೊ ಲೆಟ್ಸ್ ಟಾಕ್ ಅಬೌಟ್ ವಿಷನ್ ಬೋರ್ಡ್. ನನ್ನ ವಿಷನ್ ಬೋರ್ಡಲ್ಲಿ ಏನೇನು ಹಾಕಿದೆ ಆ್ಯಂಡ್ ಏನೇನು ಮಾಡಿದೆ ಇದರಲ್ಲಿ ಅಂತ ಹೇಳ್ತೀನಿ.
ವಿಷನ್ ಬೋರ್ಡ್ ನನಗೆ ಆ್ಯಕ್ಚುಲಿ ವಿಷನ್ ಬೋರ್ಡ್ ಬಗ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಈ ವರ್ಷದ್ದು ವಿಷನ್ ಬೋರ್ಡ್ ನಾನು ಹೇಗೆ ಮಾಡ್ತೀನಿ, ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇದೆಲ್ಲ ಅಪ್ಲೋಡ್ ಆಗೋದು Jan 1 ಮೇಲೇ. ಸೊ ವಿಷನ್ ಬೋರ್ಡಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಜೀವನದಲ್ಲಿ ನಾನು ಏನು ಮಾಡಬೇಕು, ನಾನು ಹೆಂಗಿರಬೇಕು ಅನ್ನೋದು ಹಾಕಿದ್ದೆ. ಬಟ್ ವಿಷನ್ ಬೋರ್ಡ್ ಕಾನ್ಸೆಪ್ಟ್ ಅದಲ್ಲ, ಒಂದು ವರ್ಷದಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಹಾಕಬೇಕಾಗಿತ್ತು. ಬಟ್ ಹಾಕಿರೋದ್ರಲ್ಲಿ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಹೆಲ್ದಿ ಫುಡ್ಸ್ ತಿಂದೆ. ಸೊ ಆ್ಯಂಡ್ ಆಲ್ಸೋ ಗ್ಲೋಯಿಂಗ್ ಸ್ಕಿನ್ ಕೂಡ ಇದೆ, ಅದು ಆಯಿತು. ಆ್ಯಂಡ್ ಕೂದಲು ಕೂಡ ನನಗೆ ಲಾಂಗಾಗಿ ತಿಕ್ಕಾಗಿ ಬೆಳಿಬೇಕು, ಅದು ತಿಕ್ಕಾಗಿ ಬೆಳೀತಲ್ಲ, ಬಟ್ ಸ್ಟಿಲ್ ಲಾಂಗ್ ಆಗಿದೆ. ಮೇಂಟೈನ್ ಮಾಡಿದ್ರೆ ಓಕೆ, ಒಂದು ರೇಂಜಿಗೆ ಕೂದಲು ಹೆಲ್ದಿ ಆಗಿದೆ. ಆ್ಯಂಡ್ ಆಲ್ಸೋ ಐ ಹ್ಯಾಡ್ ದಿಸ್ ಗ್ರ್ಯಾಜುಯೇಟೆಡ್ ಫೋಟೋ ನನ್ನ ವಿಷನ್ ಬೋರ್ಡಲ್ಲಿ. ಸೊ ಐ ವಾಂಟೆಡ್ A+ ಆ್ಯಂಡ್ ಅಪ್ಯಾರೆಂಟ್ಲಿ ನಾನು 96 ತೊಗೊಂಡೆ, ಅದು ಒಂದು ಖುಷಿ. ದಿಸ್ ಇಸ್ ಹೌ ನನ್ನ ವರ್ಷ ಇದ್ದಿದ್ದು 2025. ಸೊ ಹೋಪಿಂಗ್ 2026 ಚೆನ್ನಾಗಿರಬೇಕು, ಎಲ್ರದ್ದು ಚೆನ್ನಾಗಿರಲಿ. ಸೊ ಗೋಲ್ಸ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.